ಮತ್ತು ರಾಜ್ಯಪಾಲರ ಮಧ್ಯೆ ಮತ್ತೆ ಜಟಾಪಟಿ ಏರ್ಪಟ್ಟಂತೆ ಕಾಣ್ತಾ ಇದೆ. ಮತ್ತೊಂದು ಸಂಘರ್ಷ ಅಧಿಕಾರ ಕಸಿಯೋದಕ್ಕೆ ಕಾಂಗ್ರೆಸ್ ಸರ್ಕಾರ ಪ್ಲಾನ್ ಮಾಡಿಕೊಂಡಿದ್ಯಾ? ಅಧಿಕಾರವನ್ನ ಚಲಾಯಿಸೋದಕ್ಕೆ ಗೆಹ್ಲೋಟ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಇದೀಗ ಅಧಿಕಾರವನ್ನ ಚಲಾಯಿಸೋದಕ್ಕೆ ಸರ್ಕಾರಕ್ಕೆ ಕೌಂಟರ್ ಕೊಟ್ಟಿರೋದು. ನಾನೇ ಆಕ್ಷನ್ ತೆಗೆದುಕೊಳ್ಳುವೆ ಅಂತ ಹೇಳಿದ್ಯಾಕೆ ರಾಜ್ಯಪಾಲರು? ಹಾಗಾದ್ರೆ ಸರ್ಕಾರಕ್ಕೆ ಗವರ್ನರ್ ಕೊನೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. 1 ತಿಂಗಳ ಡೆಡ್ಲೈನ್ ಅನ್ನ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಸರ್ಕಾರಕ್ಕೆ ಕೊಟ್ಟಿರೋದು. ಸಿಎಂಗೆ ಪತ್ರ ಬರೆದು ಎಚ್ಚರಿಕೆಯನ್ನ ನೀಡಿದ್ದಾರೆ ರಾಜ್ಯಪಾಲರು. ಸಿಎಂ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರ ಹಾಗೂ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ನಡುವೆ ಮತ್ತೊಂದು ಸುತ್ತಿನ ಸಂಘರ್ಷ ಏರ್ಪಡುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಇದೀಗ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ 1 ತಿಂಗಳ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯಪಾಲರು ಎಚ್ಚರಿಕೆಯನ್ನ ಕೊಟ್ಟಿದ್ಯಾಕೆ? ಇದೇ ಕುತೂಹಲವನ್ನ ಮೂಡಿಸ್ತಾ ಇರೋದು. ಮತ್ತೆ ರಾಜ್ಯಪಾಲರು ಹಾಗೂ ಕಾಂಗ್ರೆಸ್ ಸರ್ಕಾರದ ನಡುವೆ ಜಟಾಪಟಿ ಏರ್ಪಟ್ಟಿದ್ಯಾ? ಸರ್ಕಾರ ವರ್ಸಸ್ ರಾಜ್ಯಪಾಲ ಅನ್ನುವಂತಹ ಸಂಘರ್ಷ ಮತ್ತೊಮ್ಮೆ ಕಾಣಸಿಗ್ತಾ ಇದೆ. ಅಧಿಕಾರವನ್ನ ಕಸಿಯೋದಕ್ಕೆ ಕಾಂಗ್ರೆಸ್ ಸರ್ಕಾರ ಪ್ಲಾನ್ ಮಾಡ್ಕೊಳ್ತಾ ಇದ್ರೆ, ಕಾಂಗ್ರೆಸ್ ಸರ್ಕಾರಕ್ಕೆ ಟಕ್ಕರ್ ಕೊಡೋದಕ್ಕೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಕೌಂಟರ್ ಅನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿವಿ ಕುಲಪತಿಯ ನೇಮಕ ವಿಳಂಬ ಆಗಿರುವುದಕ್ಕೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿವಿ ಕುಲಪತಿ ನೇಮಕ ವಿಚಾರದಲ್ಲಿ ಗವರ್ನರ್ ಗರಂ ಆಗಿದ್ದಾರೆ. ಈಗ 10 ತಿಂಗಳಿನಿಂದಲೂ ಕೂಡ ವಿಶ್ವವಿದ್ಯಾಲಯಕ್ಕೆ ಕುಲಪತಿಯನ್ನ ನೇಮಕ ಮಾಡಿಲ್ಲ. ಈ ನೇಮಕಾತಿಯ ವಿಳಂಬಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು ಗವರ್ನರ್. ಕುಲಪತಿ ನೇಮಕದ ಅಧಿಕಾರವನ್ನ ಕಸಿಯೋದಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿತ್ತು. ಅದಕ್ಕೆ ಸ್ಪಷ್ಟನೆಯನ್ನ ಕೇಳಿ ವಿಧೇಯಕವನ್ನ ವಾಪಸ್ ಕಳಿಸಿದ್ರು ಗವರ್ನರ್ ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್. ಇದೀಗ ವಿಧೇಯಕಕ್ಕೆ ಅನುಮೋದನೆ ಸಿಗದಿದ್ದಕ್ಕೆ ಹಳೆ ನಿಯಮವನ್ನೇ ಜಾರಿ ಮಾಡಲಾಗಿದೆ. ಹಳೆ ನಿಯಮದ ಪ್ರಕಾರ ಕುಲಪತಿ ನೇಮಕಕ್ಕೆ ರಾಜ್ಯಪಾಲರು ಪತ್ರವನ್ನ ಬರೆದಿದ್ದಾರೆ. ವಿವಿ ಕುಲಪತಿ ಹುದ್ದೆಗೆ ನೇಮಕ ಮಾಡಿ ಅಂತ ಪತ್ರವನ್ನ ಬರೆದಿರೋದು. 1 ತಿಂಗಳ ಒಳಗೆ ಕ್ರಮವನ್ನ ಕೈಗೊಳ್ಳಿ, ಇಲ್ಲಂತ ಹೇಳಿದ್ರೆ ನಾನೇ ಕ್ರಮ ತಗೊಳ್ತೀನಿ ಅಂತ ರಾಜ್ಯಪಾಲರು ಹೇಳಿದ್ದಾರೆ. ಇದೀಗ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತೇಶ್, ಇದೀಗ ಮತ್ತೊಂದು ಸುತ್ತಿನ ರಾಜ್ಯಪಾಲ ವರ್ಸಸ್ ಕಾಂಗ್ರೆಸ್ ಸರ್ಕಾರ ಅನ್ನುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಅಷ್ಟಕ್ಕೂ ಈ ಪರಿಸ್ಥಿತಿ ಎದುರಾಗ್ತಾ ಇರೋದು ಯಾಕೆ? ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯಪಾಲರು ಡೆಡ್ಲೈನ್ ಕೊಟ್ಟಿದ್ಯಾಕೆ? ಏನಿದೆ ಇದ್ರ ಬಗ್ಗೆ ಮಾಹಿತಿ? ನಯನ, ರಾಜ್ಯಪಾಲರು ಇಷ್ಟು ದಿನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಪತ್ರಗಳನ್ನು ಬರೀತಾ ಇದ್ರು. ಈಗ ನೇರವಾಗಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಒಂದು ಎಚ್ಚರಿಕೆಯನ್ನು ರವಾನೆ ಮಾಡಿದ್ದಾರೆ. ಯಾಕಂದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾನಿಲಯಕ್ಕೆ ವಿಸಿಗಳನ್ನು ನೇಮಕ ಮಾಡುವಂಥ ಅಧಿಕಾರವನ್ನು ಸರ್ಕಾರಕ್ಕೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಒಂದು ವಿಧೇಯಕವನ್ನು ಸರ್ಕಾರ ಮಂಡನೆ ಮಾಡಿತ್ತು. ಅದನ್ನು ರಾಜ್ಯಪಾಲರಿಗೆ ಕಳಿಸ್ಕೊಡ್ಲಾಗಿತ್ತು. ಆದರೆ ರಾಜ್ಯಪಾಲರು ಅದಕ್ಕೆ ಸ್ಪಷ್ಟನೆ ಕೇಳಿ ಈಗ ವಾಪಸ್ ಕಳಿಸಿದ್ದಾರೆ. ಹಾಗಾಗಿ ಆ ಕಾನೂನು ಇನ್ನೂ ಜಾರಿಯಲ್ಲಿ ಬಂದಿಲ್ಲ. ಹೀಗಾಗಿ ಇರ್ತಕ್ಕಂಥ ಹಳೆ ಕಾನೂನಿನ ಪ್ರಕಾರ ರಾಜ್ಯಪಾಲರೇ ವಿಸಿಯನ್ನು ನೇಮಕ ಮಾಡುವಂಥ ಅಧಿಕಾರವನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿನೇ ರಾಜ್ಯಪಾಲರು ಪದೇ ಪದೇ ವಿಸಿಯನ್ನು ನೇಮಕ ಮಾಡಿ ಅಂತೇಳಿ ಸರ್ಕಾರಕ್ಕೆ ಪತ್ರ ಬರೆದಾಗಲೂ ಕೂಡ, ಅದರ ಫಾಲೋಅಪ್ನ ಮಾಡಿ ಪತ್ರವನ್ನು ಬರೆದಾಗಲೂ ಕೂಡ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಯಾವುದೇ ರೀತಿಯಾದಂಥ ಕ್ರಮ ತೆಗೆದುಕೊಂಡಿಲ್ಲ. ಹೀಗಾಗಿ 1 ತಿಂಗಳ ಒಳಗೆ ನೀವು ಕ್ರಮ ತೆಗೆದುಕೊಳ್ಳದೆ ಇದ್ದರೆ ನಾನೇ ನಿರ್ಣಾಯಕ ಕ್ರಮವನ್ನು ತೆಗೆದುಕೊಳ್ತೀನಿ, 1 ತಿಂಗಳ ಒಳಗೆ ನಾನೇ ಅರ್ಜಿಯನ್ನು ಆಹ್ವಾನ ಮಾಡಿ ಈ ಕುರಿತಾಗಿ ಒಂದು ನಿರ್ಣಾಯಕ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಮುಖ್ಯಮಂತ್ರಿಗಳಿಗೆ ಬರೆದಂಥ ಪತ್ರದಲ್ಲಿ ಗಮನಿಸಬಹುದು. ಅಂದರೆ ಈಗಾಗಲೇ ವಿಸಿಗಳ ನೇಮಕಕ್ಕಾಗಿ ಸರ್ಚ್ ಕಮಿಟಿ ಕೂಡ ಆಗಿದೆ. ಸರ್ಚ್ ಕಮಿಟಿ ಮಾಡಿದ ಮೇಲೆ ಅರ್ಜಿಯನ್ನು ಆಹ್ವಾನ ಮಾಡಬೇಕಾಗಿತ್ತು. ಒಂದು ಕಡೆ ಇದೇ ವಿಶ್ವವಿದ್ಯಾನಿಲಯಕ್ಕೆ ವಿಸಿ ನೇಮಕ ಮಾಡೋದಕ್ಕೆ ಅಧಿಕಾರವನ್ನು ರಾಜ್ಯಪಾಲರಿಂದ ಕಿತ್ತು ಮುಖ್ಯಮಂತ್ರಿಗಳು ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಿದೆ. ಇದರಿಂದ ಸಹಜವಾಗಿ ರಾಜ್ಯಪಾಲರು ಆಕ್ರೋಶಗೊಂಡಿದ್ರು. ಆ ಬಿಲ್ಲನ್ನು ಇನ್ನೂ ಕೂಡ ಅನುಮೋದನೆ ಮಾಡದೆ ಸರ್ಕಾರಕ್ಕೆ ಒಂದಷ್ಟು ಸ್ಪಷ್ಟನೆ ಕೇಳಿ ವಾಪಸ್ ಕಳಿಸಿದ್ರು. ಒಂದು ಕಡೆ ಸಚಿವರು ಹೇಳ್ತಾರೆ ವಿಶ್ವವಿದ್ಯಾನಿಲಯದಲ್ಲಿ ಅಭಿವೃದ್ಧಿ ಆಗಬೇಕು ಮತ್ತು ವಿಶ್ವವಿದ್ಯಾನಿಲಯದ ಆಡಳಿತದ ಪಾರದರ್ಶಕತೆ ದೃಷ್ಟಿಯಿಂದ ಈ ವಿಧೇಯಕವನ್ನು ತರ್ತಾ ಇದ್ದೀವಿ ಅಂತೇಳಿ. 10 ತಿಂಗಳಿನಿಂದ ವಿಶ್ವವಿದ್ಯಾನಿಲಯಕ್ಕೆ ವಿಸಿನೇ ನೇಮಕ ಮಾಡದೇ ಇರತಕ್ಕಂಥ ಸಚಿವರು ಇಂಥ ವಿಧೇಯಕ ತಂದು ವಿಶ್ವವಿದ್ಯಾನಿಲಯಗಳ ಅಭಿವೃದ್ಧಿಗೆ ಮಾತನಾಡ್ತಾರೆ. ಅವರ ಹೇಳಿಕೆಗೂ ಮತ್ತು ಅವರ ನಡವಳಿಕೆಗೂ ಕೂಡ ಅಜಗಜಾಂತರ ವ್ಯತ್ಯಾಸ ಕೂಡ ಇದೆ ಅನ್ನುವಂಥದ್ದನ್ನು ಕೂಡ ಪತ್ರದಲ್ಲಿ ಬರೆದಿದ್ದಾರೆ. ಯಾವಾಗ ಸಚಿವರು ರಾಜ್ಯಪಾಲರ ಪತ್ರಗಳಿಗೆ ಪ್ರತಿಕ್ರಿಯೆ ಕೊಡಲಿಲ್ವೋ ಅವರು ನೇರವಾಗಿ ಈಗ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು
ಇನ್ನು 1 ತಿಂಗಳ ಒಳಗೆ ಇದರ ಬಗ್ಗೆ ಕ್ರಮ ವಹಿಸದೇ ಇದ್ರೆ ನಾನೇ ನಿರ್ಣಾಯಕವಾದಂಥ ಕ್ರಮವನ್ನು ತೆಗೆದುಕೊಳ್ತೀನಿ. ಯಾಕಂದ್ರೆ ಸರ್ಚ್ ಕಮಿಟಿ ಮಾಡಿದರೆ ಅರ್ಜಿ ಆಹ್ವಾನ ಮಾಡಬೇಕು, ಅದಾದಮೇಲೆ ಶಾರ್ಟ್ ಲಿಸ್ಟ್ ಮಾಡಿ ಗವರ್ನರ್ಗೆ ಕಳಿಸ್ಕೊಡ್ಬೇಕು. ಗವರ್ನರ್ ಅಂತಿಮವಾಗಿ VC ನೇಮಕಕ್ಕೆ ಅಂಕಿತ ಹಾಕ್ತಾರೆ. ಆದರೆ ಸರ್ಚ್ ಕಮಿಟಿ ಮಾಡಿ 10 ತಿಂಗಳಾದರೂ ಕೂಡ ಅರ್ಜಿ ಆಹ್ವಾನ ಮಾಡದೇ ಇರತಕ್ಕಂಥದ್ದು ರಾಜ್ಯಪಾಲರ ಆಕ್ರೋಶಕ್ಕೆ ಕಾರಣ ಆಗಿದೆ. ಹಾಗಾಗಿನೇ ಒಂದು ಎಚ್ಚರಿಕೆ ರೂಪದ ಪತ್ರವನ್ನ ನೇರವಾಗಿ ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ. ನಯನ, ಧನ್ಯವಾದಗಳು ಮಾರುತೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.